ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಡೌಟ್ ಇದೆ ಸರ್. ಅದರಲ್ಲೂ ಈ CET ಕೌನ್ಸಿಲಿಂಗಿಗೆ ಭಾಗವಹಿಸುವಂತ ವಿದ್ಯಾರ್ಥಿಗಳಲ್ಲಿ SNQ ಕೋಟಾ ಅಂದ್ರೆ ಏನು, SNQ ಕೋಟಾಗೆ ಅಂದ್ರೆ ಆ ಕೋಟಾಗೆ ಒಳಪಡಬೇಕು ಅಂದ್ರೆ ಏನಿದೆ ಕ್ರೈಟೀರಿಯಾ, ಅದೇನು ಸ್ಕಾಲರ್ಶಿಪ್ ಇದ್ದವಂತವ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಇದ್ದಂತ ಅವ್ರಿಗೆ ಮಾತ್ರ ಅದು ಬರುತ್ತಾ, ಈ ತರದ ಒಂದಿಷ್ಟು ಡೌಟ್ಸ್ ಗಳು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿದೆ. ಸೊ SNQ ಕೋಟದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ನೀಡಬಹುದಾ ತಾವು? ಖಂಡಿತ ಶರು. SNQ ಕೋಟಾ ಅಂದ್ರೆ ಸೂಪರ್ ನ್ಯೂಮರರಿ ಕೋಟಾ ಅಂತ, ಕನ್ನಡದಲ್ಲಿ ಅದನ್ನ ಸಂಖ್ಯಾಧಿಕ ಅಥವಾ ಸಂಖ್ಯಾತಿರಿಕ್ತ ಸೀಟುಗಳು ಅಂತ ಕರೀತಾರೆ. ಬಹಳಷ್ಟು ಜನ ಬಳಸಲ್ಲ. SNQ ಕೋಟಾ ಸೂಪರ್ ನ್ಯೂಮರರಿ ಕೋಟಾ ಇದು 2013ರಿಂದ ನಮ್ಮ ರಾಜ್ಯದಲ್ಲಿ ಜಾರಿಗೆ ಬಂತು. ಇದು ಎಲ್ಲ ರಾಜ್ಯಗಳಲ್ಲೂ ಇದೆ, ಆದರೆ ಕರ್ನಾಟಕ ರಾಜ್ಯದಲ್ಲಿ ವಿಶಿಷ್ಟವಾಗಿದೆ. ಎಲ್ಲ ರಾಜ್ಯಗಳು ಇದು AICTE ಸ್ಕೀಮ್ ಅಂದ್ರೆ TFS ಅಂತ ಕರೀತಾರಲ್ಲ, ಟ್ಯೂಷನ್ ಫೀ ವೇವಿಯರ್ ಸ್ಕೀಮ್ ಅಂತ, ಅಂದ್ರೆ TFW ಅಥವಾ TFWS ಅಂತ ಕರಿತೀವಿ. ಅಂದ್ರೆ ಟ್ಯೂಷನ್ ಫೀಸ್, ಟೋಟಲ್ ಟ್ಯೂಷನ್ ಫೀಸ್ ವೇವಿಯರ್ ಸ್ಕೀಮ್ ಅಂತ. ಇಲ್ಲಿ ಎಲ್ಲ ರಾಜ್ಯಗಳಲ್ಲೂ ಟ್ಯೂಷನ್ ಫೀ ವೇವಿಯರ್ ಸ್ಕೀಮ್ ಅಂತ ಇದ್ರೆ, ನಮ್ಮ ಕರ್ನಾಟಕದಲ್ಲಿ ವಿಶಿಷ್ಟವಾಗಿ ಸೂಪರ್ ನ್ಯೂಮರರಿ ಕೋಟಾ ಅಥವಾ SNQ ಕೋಟಾ. ಇದು ನೀವು ಕೇಳಿದ್ಕೆ ಹೇಳ್ತೀನಿ, ಇದರ ಎಲಿಜಿಬಿಲಿಟಿ ಬಗ್ಗೆ ಆಮೇಲೆ ಮಾತಾಡೋಣ. ಇದು ಎಂಜಿನಿಯರಿಂಗ್ ಸೀಟ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತಿರಬೇಕು. ಸೂಪರ್ ನ್ಯೂಮರರಿ ಕೋಟಾ ಮೆಡಿಕಲ್ಗೆ, ಅಗ್ರಿ ಅಲೈಡ್ ಕೋರ್ಸ್ಗೆ ಯಾವುದಕ್ಕೂ ಬರೋದಿಲ್ಲ, ಓನ್ಲಿ ಎಂಜಿನಿಯರಿಂಗ್. ಅದರಲ್ಲೂ ಎಂಜಿನಿಯರಿಂಗ್ ನಲ್ಲಿ ಟೆಕ್ನಾಲಜಿ ಕೋರ್ಸಸ್ಗಳಂತ BArchಗೆ ಬರಲ್ಲ, ಆರ್ಕಿಟೆಕ್ಟ್ ಅಥವಾ ಆರ್ಕಿಯಾಲಜಿಗೆ ಬರೋದಿಲ್ಲ, ಓನ್ಲಿ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಸೂಪರ್ ನ್ಯೂಮರರಿ ಕೋಟಾ. ಹಾಗಾದ್ರೆ ಸೂಪರ್ ನ್ಯೂಮರರಿ ಕೋಟಾ ಅಂದ್ರೆ ಏನು, ಇದ್ರ ಮೂಲವಾಗಿ ಇದ್ರದ್ದು ಏನು? ಇಲ್ಲಿ 5% ಎಲ್ಲ ಟೋಟಲ್ ನಾವು ಸೀಟ್ ಮ್ಯಾಟ್ರಿಕ್ಸ್ನ 5% ಸೀಟ್ಗಳನ್ನ ಬಹಳಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ 5% ಸೀಟ್ಗಳನ್ನ ಹೆಚ್ಚುವರಿಯಾಗಿ ಸರ್ಕಾರ ಟ್ಯೂಷನ್ ಫೀ ವೇವಿಯರ್ ಆಗಿ, ಈಗ ಉದಾಹರಣೆಗೆ 1 ಲಕ್ಷ ಫೀಸ್ ಇದೆ ಅಂದ್ರೆ ಇವರಿಗೆ 30,000 ರಿಂದ 40,000 ಫೀಸ್ ಆಗುತ್ತೆ. ಇದರ ಅಡಿಯಲ್ಲಿ ಸೀಟ್ ಸಿಕ್ಕೋರಿಗೆ SNQ ಕೋಟಾದಲ್ಲಿ, ಸೂಪರ್ ನ್ಯೂಮರರಿ ಕೋಟಾದಲ್ಲಿ ನಿಮಗೆ ಸೀಟ್ ಸಿಕ್ಕರೆ ನೀವು 30,000 ರಿಂದ 40,000 ಅಂದ್ರೆ ಹೆಚ್ಚು ಕಡಿಮೆ 30% ಫೀಸಲ್ಲಿ ನೀವು ಎಂಜಿನಿಯರಿಂಗ್ನ ಮುಗಿಸ್ತೀರಾ. ಇದು ಒಂದು ವಿಶಿಷ್ಟವಾದಂಥ ಯೋಜನೆ. ಇದು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ನ ಯೋಜನೆ. ಇದು AICTE, ಕೇಂದ್ರ ಸರ್ಕಾರದ AICTE ಇದೆಯಲ್ಲ, AICTE ಇನ್ಸಿಸ್ಟ್ ಮಾಡಿರ್ತಕ್ಕಂಥ ಯೋಜನೆ. ಎಲ್ಲ ರಾಜ್ಯ ಸರ್ಕಾರಗಳು, ಎಲ್ಲ ರಾಜ್ಯಗಳು ಇದನ್ನ ಜಾರಿಗೆ ತಂದಿದ್ದಾವೆ. ಅದು ಕರ್ನಾಟಕದಲ್ಲಿ ವಿಶೇಷವಾಗಿ ಜಾರಿ ತರಲಾಯಿತು SNQ ಕೋಟಾ ಅಂತ. ಈ SNQ ಕೋಟಾದ ಆಧಾರದಲ್ಲಿ 5% ಎಲ್ಲಾ ಕಾಲೇಜುಗಳ, ಎಲ್ಲಾ ಕೋರ್ಸ್ಗಳ ಮೊದಲ 5%, 5 ವಿದ್ಯಾರ್ಥಿಗಳು, 5% ಅಂತಾರೆ, ಮೊದಲ 5 ವಿದ್ಯಾರ್ಥಿಗಳು ಅಂತ ನಾವು ತಗೊಳ್ಳೋಣ. ಮೊದಲ 5 ವಿದ್ಯಾರ್ಥಿಗಳಿಗೆ ಈ ಟ್ಯೂಷನ್ ಫೀ ವೇವಿಯರ್ ಆಗುತ್ತೆ. ಅಂದ್ರೆ ಯಾವುದೇ ಕೋರ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಕೋರ್ಸ್, ಅಂದ್ರೆ ನನ್ನ ಎಂಜಿನಿಯರಿಂಗ್ ಕೋರ್ಸ್ ಅಲ್ಲಿ ಯಾವ್ದಾದ್ರು ಬ್ರಾಂಚ್ ಅಂತ ತಗೊಳ್ಳೋಣ. ಎಲ್ಲ ಎಂಜಿನಿಯರಿಂಗ್ನ ಎಲ್ಲಾ ಬ್ರಾಂಚ್ಗಳ ಕಾಲೇಜಿನ ಮೊದಲ 5 ಸೀಟ್ಗಳು ಅಥವಾ ಮೊದಲ 5% ಸೀಟ್ಗಳನ್ನ ಹೆಚ್ಚುವರಿಯಾಗಿ ಸೀಟ್ ಮ್ಯಾಟ್ರಿಕ್ಸ್ ಜೊತೆ ಇದು ಸೇರಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ 100 ಇದ್ರೆ 100 ಇರುತ್ತೆ, ಆದ್ರೆ ಇದು 5 ಎಕ್ಸ್ಟ್ರಾ ಸೇರುತ್ತೆ. ಇದು ವಿಶಿಷ್ಟವಾಗಿ ನಮ್ಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ಸೀಟ್ ಮ್ಯಾಟ್ರಿಕ್ಸ್ಗೆ, ಈ ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ 1.5 ಲಕ್ಷ ಸೀಟ್ ಇದಾವೆ ಅಂದ್ರೆ 1.5 ಲಕ್ಷ ಸೀಟಿಗೆ ಹೆಚ್ಚುವರಿಯಾಗಿ 5% ಸೀಟನ್ನ ಸರ್ಕಾರ ಟ್ಯೂಷನ್ ಫೀ ವೇವಿಯರ್ ಆಗಿ ಕೊಡುತ್ತೆ. ಟ್ಯೂಷನ್ ಫೀ ನೀವೆಲ್ಲ ಕೊಡೋದ್ರಲ್ಲಿ ಟ್ಯೂಷನ್ ಫೀ ಹೆಚ್ಚಾಗಿರ್ತದೆ. ಆ ಟ್ಯೂಷನ್ ಫೀನ ಸರ್ಕಾರ ಮನ್ನಾ ಮಾಡಿ ನಿಮಗೆ ಸೂಪರ್ ಯೂನಿವರ್ಸಿಟಿ ಫೀಸು ಮತ್ತೆ ಕಾಲೇಜ್ ಫೀಸ್ ಏನಿರುತ್ತೆ ಅದನ್ನ ಮಾತ್ರ ನೀವು ಕೊಡಬೇಕಾಗುತ್ತೆ ಅಂತ ಒಂದು ಅದ್ಭುತವಾದ ಪರಿಯೋಜನೆ ಇದು. ಈ ಯೋಜನೆಯಲ್ಲಿ ಇಂಜಿನಿಯರಿಂಗ್ ಮಾತ್ರ ಅನ್ನೋದು. ಇದಕ್ಕೆ ನೀವು ಕೇಳಿದ್ರಿ ಎಲಿಜಿಬಿಲಿಟಿ ಏನು ಅಂತ. ಇದಕ್ಕೊಂದು ವಿಶೇಷವಾದ ಎಲಿಜಿಬಿಲಿಟಿ ಅಂತ ಏನಿಲ್ಲ. ಏನು ಅಂದ್ರೆ 8 ಲಕ್ಷ, ಈ ಪ್ರಸ್ತುತ ನಿಯಮಗಳ ಪ್ರಕಾರ 8 ಲಕ್ಷ ಇದ್ರೆ ನಿಮ್ಮ ವರಮಾನ, ವಾರ್ಷಿಕ ವರಮಾನ ಅಥವಾ ಆನ್ಯುವಲ್ ಇನ್ಕಮ್ 8 ಲಕ್ಷ ಇದ್ರೆ ನೀವು ಈ ಯೋಜನೆಗೆ ಒಳಪಡ್ತೀರಿ, SNQಗೆ ಒಳಪಡ್ತೀರಿ. ಹಾಗಾದ್ರೆ SNQಗೆ ಹೇಗೆ ಆಪ್ಷನ್ ಎಂಟ್ರಿ ಮಾಡೋದು? ಬಹಳಷ್ಟು ಜನ ಕೇಳಿದ್ದೀರಾ, SNQಗೆ ಹೇಗೆ ಆಪ್ಷನ್ ಎಂಟ್ರಿ ಮಾಡೋದು? SNQಗೆ ಅಂತ ವಿಶೇಷವಾದ ಆಪ್ಷನ್ ಎಂಟ್ರಿ ಇಲ್ಲ. ಇದು ಒಂದು ಪ್ರತಿಭಾವಂತರಿಗೆ ಮತ್ತೆ ಪ್ರತಿಭಾವಂತ ಮತ್ತು ಅದೃಷ್ಟವಂತ ಇಬ್ಬರಿಗೆ ಸೇರಿರ್ತಕ್ಕಂಥ. ಕೆಲವು ನೋಡಿ ಮಾರ್ಕ್ ರೌಂಡ್ ಅಲ್ಲಿ ಅಥವಾ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ನೀವು
ಯಾವುದು SNQ ಕೋಟಾ ಆಗಿರುತ್ತೆ. ನೀವು ಅಪ್ಗ್ರೇಡ್ಗೆ ಒಳಗಾದ್ರೆ ಅಪ್ಗ್ರೇಡ್ ಬಂತ, ಅಪ್ಗ್ರೇಡ್ಗೆ ಎಲ್ಲಾದ್ರೂ ಕೊಟ್ರೆ ನೆಕ್ಸ್ಟ್ ಅಪ್ಗ್ರೇಡ್ ಆದ್ರೆ ಈ ಕೋಟಾ ಇರೋದಿಲ್ಲ. ಅಂದ್ರೆ ನೀವು ಯಾವುದೋ ಒಂದು ಕಾಲೇಜ್ನಲ್ಲಿ ಯಾವುದೋ ಒಂದು ಸೀಟು ನೀವು ಫಸ್ಟ್ ಆಗಿರ್ತೀರಿ ಅಥವಾ ಫಸ್ಟ್ 5 ಆಗಿರ್ತೀರಿ, ಆದ್ದರಿಂದ ನಿಮಗೆ SNQ ಕೋಟಾ ಸಿಗುತ್ತೆ. SNQ ಕೋಟಾಗೋಸ್ಕರ ನೀವು ವಿಶೇಷವಾದ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಅಗತ್ಯ ಇಲ್ಲ, ಆಮೇಲೆ ವಿಶೇಷವಾಗಿ ಅಪ್ಲೈ ಮಾಡ್ತಕ್ಕಂಥ ಅಗತ್ಯನೂ ಇಲ್ಲ. ಆಟೋಮೆಟಿಕಲಿ ಅಂದ್ರೆ ಸ್ವಯಂಚಾಲಿತವಾಗಿ 8 ಲಕ್ಷ ಇದ್ರೆ ನೋಡಿ. ಆಮೇಲೆ ಇನ್ನೂ ಒಂದು 8 ಲಕ್ಷ ಇದ್ರೆ ಹಿಂದೆ ಕೇವಲ ಇವ್ರಿಗೆ ಮಾತ್ರ ಇರ್ತಾ ಇತ್ತು, ಯಾರಿಗೆ ಹಿಂದುಳಿದ ವರ್ಗಗಳಿಗೆ ಅಥವಾ ಮೀಸಲಾತಿ ಕೋಟಾದಲ್ಲಿ. ಇದು ಜನರಲ್, ನಮಗೆ 2013ರಿಂದಲೂ ಜನರಲ್ ಕೋಟಾ, ಎಕನಾಮಿಕಲಿ ವೀಕರ್ ಸೆಕ್ಷನ್ EWS ಇದೆಯಲ್ಲ, EWS ಅಂತ ಯೋಜನೆ ಜಾರಿಗೆ ಬರೋಕ್ಕಿಂತ ಮುಂಚೆನೆ ನಮ್ಮಲ್ಲಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ನಿಮ್ಗೆ ವಾರ್ಷಿಕ ವರಮಾನ ಫಸ್ಟ್ 3.5 ಲಕ್ಷ ಇತ್ತು, ಇವಾಗ 2000 ಈ ನಂತರ 8 ಲಕ್ಷ ನಿಮ್ಮ ವಾರ್ಷಿಕ ವರಮಾನ ಇದ್ರೆ ಸಾಕು, ನೀವು ಆಟೋಮ್ಯಾಟಿಕಲಿ ಸೂಪರ್ ನ್ಯೂಮರರಿ ಕೋಟಾಗೆ ಒಳಗಾಗ್ತೀರಾ. ಆದರೆ ಅದಕ್ಕೆ ವಿಶೇಷವಾದ ಆಪ್ಷನ್ ಎಂಟ್ರಿ ಇಲ್ಲ. ಆಪ್ಷನ್ ಎಂಟ್ರಿ ಬಹಳ ಜನ ಅದನ್ನು ವಿಡಿಯೋ ಮಾಡಾಕ್ತಾರೆ. ಏನಂತಾರೆ, ಸೂಪರ್ ನ್ಯೂಮರರಿ ಕೋಟಾ ಹೇಗೆ ಆಪ್ಷನ್ ಎಂಟ್ರಿ ಮಾಡೋದು, ದಯವಿಟ್ಟು ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ನಿಮಗೆ ಬೇಕಾದಂತ ಮಾಡ್ಕೊಳ್ಳಿ. ಆದ್ರೆ ತುಂಬಾ ನಿಮಗೆ ಅಪ್ಗ್ರೇಡೇಷನ್, ತುಂಬಾ ಟಾಪ್ ಕಾಲೇಜ್ಗಳು ಬೇಕು ಅಂದ್ರೆ ಟಾಪ್ ರ್ಯಾಂಕಿಂಗ್ ಇರೋರಿಗೆ ಮಾತ್ರ ಸಿಕ್ಕಿರುತ್ತೆ. ನಮಗೆ ರ್ಯಾಂಕಿಂಗ್ ಇಂತ ನಮಗೆ ಒಳ್ಳೆ ಕಾಲೇಜ್, ಒಳ್ಳೆ ಕೋರ್ಸ್ ಬೇಕು ಅನ್ನೋರಿಗೆ ಸೂಪರ್ ನ್ಯೂಮರರಿ ಕೋಟಾ, ಆಮೇಲೆ ಕೆಲವೊಮ್ಮೆ ಸೂಪರ್ ನ್ಯೂಮರರಿ ಕೋಟಾ ಒಂದು ನಾನು ಸಲಹೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದ್ರೂ ಸೂಪರ್ ನ್ಯೂಮರರಿ ಕೋಟಾ ಅಂದ್ರೆ ನಮ್ಮ ಬಹುತೇಕ ಮಧ್ಯಮ ವರ್ಗದ ವಿದ್ಯಾರ್ಥಿಗಳೇನಿರ್ತಾರೆ ಅವರೆಲ್ಲ ಎಲ್ಲದು ಸೂಪರ್ ನ್ಯೂಮರರಿ ಕೋಟಾದಲ್ಲಿ ನಿಮಗೆ ಸಿಗ್ತಕ್ಕಂಥ ಫಸ್ಟ್ 50 ಆಪ್ಷನ್ಸ್ ಅಲ್ಲಿ ನಿಮಗೆ ಸಿಕ್ತು ಅಂದ್ರೆ ದಯವಿಟ್ಟು ಅದನ್ನ 1 ಹಾಕೊಳ್ಳಿ, ಇಲ್ಲ 2 ಹಾಕೊಳ್ಳಿ. 2 ಹಾಕೊಂಡ್ರು ನೆಕ್ಸ್ಟ್ ನಿಮಗೆ ಅಪ್ಗ್ರೇಡ್ ಆದಾಗ ಸಿಗ್ತೋ ಇಲ್ಲೋ 1 ಹಾಕೊಂಡು ಅಡ್ಮಿಷನ್ ಮಾಡಿಸೋದು ಒಳ್ಳೇದು. ಯಾಕೆಂದ್ರೆ ಈ ಯೋಜನೆ ಸಿಗೋದು ಕೇವಲ 5%, 5% ಪ್ರತಿಭಾವಂತ ಮತ್ತೆ ಅದೃಷ್ಟವಂತ ಮಕ್ಕಳಲ್ಲಿ ನೀವು ಆಗ್ತೀರಾ. ಹಾಗಾಗಿ ಎಲ್ಲಾದ್ರೂ ನಿಮಗೆ ಮಾರ್ಕ್ ರೌಂಡ್ ಅಥವಾ ಇದರಲ್ಲಿ ಯಾವ್ದ್ರಲ್ಲಿ ಮಾರ್ಕ್ ರೌಂಡ್ ಅಲ್ಲಿ ಸಿಕ್ಕರೆ ಇನ್ನೂ ಟಾಪ್ ಹಾಕ್ರಿ ಅದನ್ನ. ಇಲ್ಲ ನಿಮಗೆ ನೆಕ್ಸ್ಟ್ ಫಸ್ಟ್ ರೌಂಡ್ ಅಲ್ಲಿ ಅದರಲ್ಲೆಲ್ಲ ನಿಮಗೆ ಸೂಪರ್ ನ್ಯೂಮರರಿ ಕೋಟಾ, SNQ ಕೋಟಾ ಸಿಕ್ಕರೆ ದಯವಿಟ್ಟು ಅದನ್ನ ಹೋಲ್ಡ್ ಮಾಡ್ಕೊಳ್ಳೋದು ಬೇಡ, ಅಡ್ಮಿಷನ್ ಆಗ್ಬಿಡಿ. ಯಾಕೆ ಅಂದ್ರೆ ನೀವು ಅದೃಷ್ಟವಂತರಲ್ಲಿ ನೀವು ಒಬ್ಬರಾಗಿರ್ತೀರ. ಹಾಗಾಗಿ ಬಹಳಷ್ಟು ಜನರಿಗೆ ಸಿಗಲ್ಲ. ಇಲ್ಲ ನನಗೆ SNQ ಕೋಟಾಗಿಂತ ಹೆಚ್ಚಾಗಿ ನನಗೆ ಟ್ಯೂಷನ್ ಫೀ ವೇವಿಯರ್ಗಿಂತ ಹೆಚ್ಚಾಗಿ ನನಗೆ ಟಾಪ್ ಕಾಲೇಜ್ ಬೇಕು, ನನ್ನ ಕನಸು ಅದಾಗಿದೆ ಅಂದ್ರೆ ದಯವಿಟ್ಟು ನೀವು SNQ ಕೋಟಾನ ಅವಾಗ ನಾವು ತ್ಯಾಗ ಮಾಡ್ಬೇಕಾಗತ್ತೆ, ತ್ಯಜಿಸಿ ನಾವು ಅಪ್ಗ್ರೇಡೇಷನ್ಗೆ ಹೋದಾಗ ಅಲ್ಲಿ ನಿಮ್ಗಿಂತ ಪ್ರತಿಭಾವಂತರ ಮೇಲೆ ಸಿಕ್ಕಿರುತ್ತೆ. ಅವಾಗ ನೀವು ಫಸ್ಟ್ 5 ಆಗಿರಲ್ಲ ಅಷ್ಟೇ. ಫಸ್ಟ್ 5 ಆದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ. ಆಮೇಲೆ ಅಯ್ಯೋ ಸರ್ ನನ್ನ ಸ್ನೇಹಿತ 20,000 ಇತ್ತು, ಅವನಿಗೆ ಸೂಪರ್ ನ್ಯೂಮರರಿ ಕೋಟಾ ಸಿಕ್ಕಿದೆ, ರೇವಾ ಕಾಲೇಜಲ್ಲಿ ಸಿಕ್ಕಿದೆ, ಬೇರೆ ಯಾವುದೇ ಕಾಲೇಜಲ್ಲಿ ಅಲ್ಲಿ ಮೆಕ್ಯಾನಿಕಲ್ ಅಲ್ಲಿ ಅವನು 20,000 ಇದ್ರು ಕೂಡ ಮೆಕ್ಯಾನಿಕಲ್ ತಗೊಂಡ್ರು, ಸಿವಿಲ್ ತಗೊಂಡ್ರು ಅಂದ್ರೆ ಫಸ್ಟ್ 5 ಆಗಿರ್ತಾರೆ. ಅವಾಗ ಅವರಿಗೆ ಸೂಪರ್ ನ್ಯೂಮರರಿ ಕೋಟಾ ಬರುತ್ತೆ. ಸೂಪರ್ ನ್ಯೂಮರರಿ ಕೋಟಾಗೆ ಹೀಗೆ ಬರುತ್ತೆ. ಇದನ್ನು ನಾವು ಸೂಪರ್ ನ್ಯೂಮರರಿ ಕೋಟಾ ಹೀಗೆ ಅಂತ ಹೇಳಕ್ಕಾಗಲ್ಲ, ಅದು ಸಿಸ್ಟಮ್ ಮಾಡುತ್ತೆ. ಅಥವಾ ಅದು ಅದ್ಭುತವಾದಂತಹ ಸಿಸ್ಟಮ್ ವ್ಯವಸ್ಥೆ ಇದೆಯಲ್ಲ, ಅದು ಅದ್ಭುತವಾದಂತಹ ಒಂದು ಸಾಫ್ಟ್ವೇರ್ ತಂತ್ರಜ್ಞಾನ ವ್ಯವಸ್ಥೆ ಇದೆಯಲ್ಲ, ಸೀಟ್ ಅಲಾಟ್ ಮಾಡ್ತಕ್ಕಂಥ ವ್ಯವಸ್ಥೆ, ಅದು ಫಸ್ಟ್ 5ಗೆ ಇರ್ರೆಸ್ಪೆಕ್ಟಿವ್ ಆಫ್ ಯಾರಾದ್ರೂ ಆಗಿರ್ಲಿ, ಫಸ್ಟ್ 5ಗೆ ಎಲ್ಲ ಇದರಲ್ಲಿ ನಿಮಗೆ ಜನರಲ್ ಮೆರಿಟ್ ಆಗಿರಲಿ, ಹಿಂದುಳಿದ ವರ್ಗ ಆಗಿರಲಿ, ಯಾರೇ ಆಗಿರಲಿ ನಿಮಗೆ ಟ್ಯೂಷನ್ ಫೀ ವೇವಿಯರ್ ಇರ್ತದೆ. SC ಮತ್ತು ST ಕೋಟಾಕ್ಕೆ ಮೊದಲೇ ಇಂಥ ಫೀ ವೇವಿಯರ್ ಇರೋದ್ರಿಂದ ಅವರಿಗೆ ಇದು ಅಪ್ಲಿಕಬಲ್ ಆಗಲ್ಲ. SC ST ಕ್ಯಾಟಗರಿ 1ಗೆ ಜನರಲ್ ಮೆರಿಟ್ ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಯಾಟಗರಿ 1 ಬಿಟ್ಟು 2A 2B 3A 3B ಇವರಿಗೆಲ್ಲ ಈ ಒಂದು ಸೂಪರ್ ನ್ಯೂಮರರಿ ಕೋಟಾ ಅಪ್ಲಿಕೇಬಲ್ ಆದ್ರೆ ಅವರು ಕಟ್ಟೋದು 33% ಮಾತ್ರ ಫೀಸು. ಹಾಗಾಗಿ ಈ ಸೂಪರ್ ನ್ಯೂಮರರಿ ಕೋಟಾ ಅನ್ನೋದು ಒಂಥರ ಸೂಪರ್ ಇದು. ಹಾಗಾಗಿ ಇದರಿಂದ ಸೀಟ್ ಸಿಕ್ಕೋರು ನಿಜವಾಗ್ಲೂ ಅದೃಷ್ಟವಂತರು, ಆಮೇಲೆ ಪ್ರತಿಭಾವಂತರು, ಇಲ್ಲಿ 2 ಸೇರ್ಬೇಕು. ಪ್ರತಿಭಾವಂತರು ಮತ್ತೆ ಫೀ ಅಫೋರ್ಡ್ ಮಾಡದೇ ಇರ್ತಕ್ಕಂಥವ್ರು. ಅಂದ್ರೆ ಹಿಂದೆ ಕಡಿಮೆ ಇದ್ದಾಗ ಅವರ ವಾರ್ಷಿಕ ವರಮಾನ ಕಡಿಮೆ ಇದ್ರೆ, ವಾರ್ಷಿಕ ವರಮಾನ ಜಾಸ್ತಿ ಇದ್ರೆ ನಿಮಗೆ ಹಿಂದುಳಿದ ವರ್ಗ ಆಗಿದ್ರು ಕೂಡ ನಿಮಗೆ ಏನಿರಲ್ಲ, ಈ SNQ ಕೋಟಾ ಅಪ್ಲಿಕೇಬಲ್ ಆಗಲ್ಲ. ಅದರಿಂದ ಬಹಳಷ್ಟು ಜನರಿಗೆ ನಿಮಗೆ ಎಲ್ಲರಿಗೂ SNQ ಕೋಟಾ ಎಸ್ ಅಂತ ಬಂದಿರುತ್ತೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ. SNQ ಕೋಟಾ ಎಸ್ ಅಂತ ಬಂದ ತಕ್ಷಣ ನೀವು SNQ ಕೋಟಾ ಸಿಗುತ್ತೆ ಅಂತ ಅಲ್ಲ. SNQ ಕೋಟಾಗೆ ನೀವು ಒಳಪಡ್ತೀರಿ, ಆದರೆ SNQ ಕೋಟಾ ಸಿಗೋದು ಅದೃಷ್ಟಶಾಲಿಗಳೇ, ಮೊದಲ 5 ಅದೃಷ್ಟಶಾಲಿಗಳಿಗೆ. ಎಲ್ಲ ಬ್ರಾಂಚ್ಗಳ ಮೊದಲ 5 ಅದೃಷ್ಟಶಾಲಿಗಳಿಗೆ ಸಿಗುತ್ತೆ. ಹಾಗಾಗಿ SNQ ಅಂದ್ರೆ
ಆಮೇಲೆ ಇನ್ನೊಂದು ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಶರು, ಇದು ಸ್ಕಾಲರ್ಶಿಪ್ ಅಂತ. ದಯವಿಟ್ಟು ಇದು ಸ್ಕಾಲರ್ಶಿಪ್ ಅಲ್ಲ, ಸ್ಕಾಲರ್ಶಿಪ್ ಅಲ್ಲ, ಇದು ಟ್ಯೂಷನ್ ಫೀ ವೇವಿಯರ್ ಸ್ಕೀಮ್ ಅಂತ ಕೇಂದ್ರ ಸರ್ಕಾರದ ವ್ಯವಸ್ಥೆನ ಎಲ್ಲ ರಾಜ್ಯ ಸರ್ಕಾರಗಳಲ್ಲೂ ಇದೆ. ನಮ್ಮ ಕರ್ನಾಟಕ ಸರ್ಕಾರ ಒಂದು ವಿಶೇಷ, ಎಲ್ಲದರಲ್ಲೂ ವಿಶಿಷ್ಟ ಮಾದರಿ ವ್ಯವಸ್ಥೆ. ಅದರಿಂದ ಇವರು ಅದನ್ನ ಒಂದು SNQ ಕೋಟಾ ಅಂತ ವಿಶೇಷವಾದ ಕೋಟಾ ಮಾಡಿ ಸೀಟನ್ನು ಕೊಡ್ತಾ ಬಂದಿದ್ದಾರೆ. 2013ರಿಂದ ಸ್ನೇಹಿತರೆ 13 ವರ್ಷದಿಂದ ನಿರಂತರವಾಗಿ 5% ಹೆಚ್ಚುವರಿ ಸೀಟುಗಳು ಪ್ರತಿಭಾವಂತರಿಗೆ ಮತ್ತು ಅದೃಷ್ಟವಂತರಿಗೆ ಕೊಟ್ಟು ಇಂಜಿನಿಯರಿಂಗ್ ಮಾಡ್ತಾ ಇದೆ ನಮ್ಮ ಸರ್ಕಾರ. ಸರ್, ನೀವಾಗಲೇ ಹೇಳ್ತಾ ಇದ್ರೆ ಎಲ್ಲರಿಗೂ ಇದು ಅಪ್ಲಿಕೇಬಲ್ ಅಂತ. ಇನ್ಕಮ್ ಸರ್ಟಿಫಿಕೇಟ್ ಏನಾದ್ರು ಇಲ್ಲಿ ಇದಾಗುತ್ತೆ? ಇನ್ಕಮ್ ಸರ್ಟಿಫಿಕೇಟ್ ಆಧಾರದ ಮೇಲೆ 8 ಲಕ್ಷ ಅಂತ ನಮಗೆ ಗೊತ್ತಾಗೋದು. ಇದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು. ನೀವು ಜನರಲ್ ಮೆರಿಟ್ ಆದ್ರೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ನೀವೇನು ಕೊಟ್ಟಿರ್ತೀರ 8 ಲಕ್ಷದ ಒಳಗೆ ಇದ್ರೆ ಮಾತ್ರ ನಿಮಗೆ ಇದು ಅಪ್ಲಿಕೇಬಲ್ ಆಗುತ್ತೆ. 8 ಲಕ್ಷ ಅನ್ನೋದು ಕ್ಯಾಪ್, ಇದು ಗರಿಷ್ಠ ಮಿತಿ. ಈ ಗರಿಷ್ಠ ಮಿತಿ ಅದ್ರ ಕೆಳಗಿದ್ದವರಿಗೆ ಮಾತ್ರ ಸೂಪರ್ ನ್ಯೂಮರರಿ ಕೋಟಾ ಅಪ್ಲಿಕೇಬಲ್ ಆಗುತ್ತೆ. ಇದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಮಗೆ ಎಷ್ಟು 8 ಲಕ್ಷನೋ 5 ಲಕ್ಷನೋ 6 ಲಕ್ಷನೋ ಅಂತ ಗೊತ್ತಾಗೋದು. ಅದರಿಂದ ನೀವು ಕೇಳಿದ ಕರೆಕ್ಟು. ಆದಾಯ ಪ್ರಮಾಣ ಪತ್ರ ಅಥವಾ ವರಮಾನ ಪ್ರಮಾಣ ಪತ್ರ ಏನಿದೆ, ಇನ್ಕಮ್ ಸರ್ಟಿಫಿಕೇಟ್ ಎಸೆನ್ಷಿಯಲ್ ಫಾರ್ ಅಪ್ಲೈಯಿಂಗ್ ಸೂಪರ್ ನ್ಯೂಮರರಿ ಕೋಟಾ, ದಟ್ ಈಸ್ ಓನ್ಲಿ ಅಷ್ಟೇ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಪ್ರತಿಭಾವಂತರು ಮತ್ತೆ ಅದೃಷ್ಟವಂತರು ಅಂದ್ರೆ ಹೇಗೆ ಸೆಲೆಕ್ಟ್ ಸರ್? ಮೊದಲ 5 ಅಂತಂದ್ರೆ ಹೇಗೆ ಸೆಲೆಕ್ಷನ್ ಮಾಡಿ? ಅಂದ್ರೆ ಈಗ ಒಂದು ಕಾಲೇಜಲ್ಲಿ ಈಗ RV ತಗೊಳ್ಳಿ, RV 1, 2, 3, 4, 5, ಈಗ 100 ಸೀಟ್ಗಳಿದಾವೆ. 100 ಸೀಟ್ಗಳಲ್ಲಿ ಮೊದಲ 5 ಸೀಟ್ ಸಿಗ್ತದೆ. ಸೊ ಆ 5 ಸೀಟ್ ಬಿಟ್ಟು ಮತ್ತೆ 100 ಸೀಟ್ಗೆ ತಗೊಳ್ಳೋದು. ಆದ್ರೆ ಆ 5 ಸೀಟನ್ನ ನಾವು ಸೂಪರ್ ನ್ಯೂಮರರಿ ಸೀಟ್ಗಳು ಅಂತ ಕರಿತೀವಿ. ಮೊದಲ 5 ಅಂದ್ರೆ ಅವ್ರ ಟಾಪರ್ಗೆ ಸಿಗುತ್ತೆ, ಟಾಪರ್ಗಳಿಗೆ ಸಿಕ್ಕತ್ತೆ. ಈಗ ಮೊದಲ 5 ರ್ಯಾಂಕ್ ಇರ್ಬೋದು, 1, 2, 3, 4, 5 ಅಂತ ತಗೊಳ್ಳೋಣ. ಈಗ ಅದೇ ಅಲ್ಲಿ ಸಿವಿಲ್ 100ಕ್ಕೆ ಹೋಗ್ಬೋದು. ಅಲ್ಲ, ಅವನಿಗೆ 100 ರ್ಯಾಂಕ್ ನನಗೆ ಸೂಪರ್ ನ್ಯೂಮರಿ ಕೋಟಾ ಸಿಕ್ಕಿದೆ, ನನಗೆ 5ನೇ ರ್ಯಾಂಕಿಗೂ 20ನೇ ರ್ಯಾಂಕಿಗೂ ಸಿಕ್ಕಿಲ್ಲ ಅಂತ ಅಲ್ಲ. ನೀವು ಯಾವ ಕೋರ್ಸು ಯಾವ ಬ್ರಾಂಚು ಅನ್ನೋದ್ರ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಹೌದು, ಪ್ರತಿ ಬ್ರಾಂಚಿಗೂ ಪ್ರತಿ ಕಾಲೇಜ್ಗೂ 5% ಹೆಚ್ಚುವರಿ ಸೀಟು. ದಯವಿಟ್ಟು ಇದು ನಿಮ್ಗೆ ಗೊತ್ತಿರಲಿ, ಇದು ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಸೇರದೇ ಇರ್ತಕ್ಕಂಥ ಇದು ಕರ್ನಾಟಕದ ವಿಶಿಷ್ಟ. ಅದಕ್ಕೆ ಇದನ್ನ ನಾನು ಸೂಪರ್ ನ್ಯೂಮರರಿ ಕೋಟಾ ಅಂತ ಕರಿತೀವಿ. ಸಂಖ್ಯಾತಿರಿಕ್ತ ಹುದ್ದೆಗಳು ಇಲ್ಲಿ ಏನು ಅಂದ್ರೆ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಏನಂತ ಇದೆ ಅಂದ್ರೆ ಟ್ಯೂಷನ್ ಫೀ ವೇವಿಯರ್ ಸ್ಕೀಮ್ ಅಂತ ಇದೆ. ಅದು ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಇರ್ತಕ್ಕಂಥ ಸೀಟ್ಗಳನ್ನೇ ಕೊಡ್ತಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಅದನ್ನ ಸರ್ಕಾರ ಹೆಚ್ಚುವರಿ ಸೀಟ್ಗಳು ಅಂತ, ಅಧಿಕ ಸೀಟ್ಗಳು ಅಂತ ಮಾಡುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ಸೀಟ್ ಹಾಗೆ ಇರುತ್ತೆ. ಹಾಗಾಗಿ ಈ 5% ಇದಾರಲ್ಲ, ಅದರಿಂದ ಇವರು ಪ್ರತಿಭಾವಂತರು ಅಷ್ಟೇ ಅಲ್ಲ, ಅದೃಷ್ಟವಂತರು ಅಂತ ಹೇಳಿದ್ದು. ಸೂಪರ್ ನ್ಯೂಮರರಿ ಕೋಟಾ ಸಿಕ್ಕರೆ ದಯವಿಟ್ಟು ನಿಮ್ಮ ಚಾಯ್ಸ್ 1 ಆಗಿರಲಿ ನನ್ನ ಪ್ರಕಾರ ಅಂತ. ನಿಮ್ಗಿಲ್ಲ ಅದನ್ನೆಲ್ಲ ಮೀರಿ ನಿಮ್ಮ ಕನಸುಗಳು ಆದ್ಯತೆಗಳು ಬೇರೆ ಆಗಿದ್ರೆ ಅವ ಸೂಪರ್ ನ್ಯೂಮರರಿ ಕೋಟಾನ ಬಿಟ್ಕೊಡಿ. ಯಾವುದೇ ಕಾರಣಕ್ಕೂ ಸೂಪರ್ ನ್ಯೂಮರರಿ ಕೋಟಾನ ಬಿಟ್ಕೊಡ್ಬೇಡಿ ಅನ್ನೋದು ನನ್ನ ನಿವೇದನೆ ಅಷ್ಟೇ. ಈ ಪ್ರಕ್ರಿಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಿದೆ, ಯಾವಾಗ ಗೊತ್ತಾಗುತ್ತೆ ಇದೆಲ್ಲ? ಮಾಕಲ್ಲೇ ಗೊತ್ತಾಗ್ಬಿಡುತ್ತೆ. ಮಾಕಲ್ಲಿ ನಿಮಗೆ ಅಲಾಟ್ಮೆಂಟ್ ಅಂತ ಕೊಟ್ಟು ಅದು SNQ ಅಂತ ಕೊಟ್ಟಿರುತ್ತೆ. ಯಾವ ಕ್ಯಾಟಗರಿ ಅಂತ ಕೊಟ್ಟಾಗ ನಿಮ್ಗೆ ಯಾವ ಕ್ಯಾಟಗರಿನಲ್ಲಿ ಸೀಟ್ ಸಿಕ್ಕಿದೆ ಅಂತ ಕೊಡುತ್ತೆ. ಮಾಕ್ ರಿಸಲ್ಟ್ ಬಂದಾಗ, ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಫಸ್ಟ್ ನಿಮ್ಗೆ ಯಾವ ಸೀಟ್ ಸಿಕ್ಕಿದೆ, ನೀವು ಎಷ್ಟನೇ ಆಪ್ಷನ್ ಹಾಕಿದ್ರಿ ಅದನ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ, ಆಮೇಲೆ ಯಾವ ಕ್ಯಾಟಗರಿನಲ್ಲಿ ಸೀಟ್ ಸಿಕ್ಕಿದೆ ಅಂತ. ನೀವು ಕ್ಯಾಟಗರಿ 2A ಕ್ಯಾಟಗರಿ ಕ್ಲೈಮ್ ಮಾಡಿರ್ಬೋದು, ಆದ್ರೆ ನಿಮ್ಗೆ ಸೀಟ್ ಸಿಕ್ಕಿರೋದು GM ಅಲ್ಲಿ ಸಿಗುತ್ತೆ. ಕೆಲವೊಮ್ಮೆ ರೂರಲ್ ಅಲ್ಲಿ ನೀವು 2A ರೂರಲ್ ಇರ್ತೀರಾ, ನಿಮಗೆ GM RL ಸಿಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಶರು ನಾನು 1 ನಿಮಿಷದಲ್ಲಿ, ಈಗ ರೂರಲ್ ಇದ್ರೆ ನಿಮಗೆ 2A ಕ್ಯಾಟಗರಿ ಇದ್ರೆ 2A ರೂರಲ್ಲೂ ಬರುತ್ತೆ, GM ರೂರಲ್ಲೂ ಬರುತ್ತೆ. ನೀವು ಏನೇ ಇಲ್ಲ ಅಂದ್ರೆ ಜನರಲ್ ಮೆರಿಟ್ ಬರುತ್ತೆ. 2A ಇದ್ರೆ 2A GM ಬರುತ್ತೆ. 2A ರೂರಲ್ ಇದ್ರೆ 2A ರೂರಲ್, GM ರೂರಲ್. ಕನ್ನಡ ಇದ್ರೆ 2A ಕನ್ನಡ, GM ಕನ್ನಡ ಬರುತ್ತೆ. SC ಕನ್ನಡ, GM ಅಂದ್ರೆ ನೀವು ಆ ಎಲ್ಲಾ ಸೀಟ್ಗಳು ಮ್ಯಾಟ್ರಿಕ್ಸ್ ನಲ್ಲಿ ನಿಮಗೆ ಅಷ್ಟು ಬರುತ್ತೆ. ಮೀಸಲಾತಿನ ಹೀಗೆ ನೋಡ್ಬೇಕು. ಇಲ್ಲ ನಾನು 2A ಬರುತ್ತೆ, 2A ನಲ್ಲಿ ಮಾತ್ರ ನೋಡ್ತೀನಿ, ಬೇರೆ ಯಾವ ಬರಲ್ಲ ಅಂದ್ರೆ 2A G ನಲ್ಲೂ ನೋಡಿ, ಜನರಲ್ ಮೆರಿಟ್ ಅಲ್ಲೂ ನೋಡಿ. ಆಮೇಲೆ ಬಹಳಷ್ಟು ಜನ ಕೇಳಿದ್ದಾರೆ, ಸರ್ ನಮ್ಮ ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಲಾಸ್ಟ್ ಇದು 3rd ರೌಂಡ್ ಅಲ್ಲಿ ಡಾಟ್ ಇದೆ, ನಮ್ಮ ಎಲ್ಲ ಕ್ಯಾಟಗರಿ ಡಾಟ್ ಇದೆ, GM ನಲ್ಲಿ ಮಾತ್ರ ಇದೆ. ಯಾಕೆ ಅಂದ್ರೆ GM ನಲ್ಲೇ ಕಡೆ ಸೀಟ್ ಸಿಕ್ಕಿರೋದು. ಕಡೆ ಸೀಟ್ GM ನಲ್ಲೇ ಸಿಕ್ಕುವಾಗ ನಿಮಗೆ ಕೊಡೋ ಅಗತ್ಯನೇ ಇರೋದಿಲ್ಲ. ಯಾಕೆಂದ್ರೆ GM ನವರೇ ಲಾಸ್ಟ್ ಸೀಟ್, ಇನ್ನು ಲಾಸ್ಟ್ ರ್ಯಾಂಕಿಂಗ್ ಹೆವಿ ರ್ಯಾಂಕಿಂಗ್ಗೆ GM ನಲ್ಲೇ ಸಿಕ್ಕಿರುವಾಗ ಅದಕ್ಕಿಂತ ಕೆಳಗೆ ರ್ಯಾಂಕಿಂಗ್ ಸಿಗಕ್ಕೆ ಸಾಧ್ಯ ಇಲ್ವಲ್ಲ ಇಲ್ಲಿ
2N ಅಲ್ಲಿ, ಅದಕ್ಕಿಂತ ಮೇಲಿನ ರ್ಯಾಂಕಿಂಗ್ಗೆ ಸಿಕ್ಕಿರುತ್ತೆ. ಅದರಿಂದ ಅದು ಡಾಟ್ಸ್ ಕೊಟ್ಟಿರುತ್ತೆ. ಅದರಿಂದ ಈ ಯಾವ ಗೊಂದಲಗಳು ಬೇಡ, ನಿಮಗೆ ಸ್ಪಷ್ಟತೆಯಿಂದ ಆದ್ಯತೆ ಪಟ್ಟಿ ರೆಡಿ ಮಾಡ್ಕೊಳ್ಳಿ, ಪ್ರಯಾರಿಟಿ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಆಪ್ಷನ್ ಎಂಟ್ರಿ. ಆಲ್ ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಇಷ್ಟೊತ್ತ ತನಕ ವಿಸ್ತೃತವಾಗಿ ಇದ್ರ ಬಗ್ಗೆ ವಿವರಿಸಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು.